ಫಿಲಮು ನೋಡ್ದಂಗೆ ಒಂದು ಒಳ್ಳೆ ಸುಂದರವಾದ ಒಂದು ಫಿಲಮು, ತುಂಬ ಇಷ್ಟ ಆಯಿತು ಫಿಲಮು. ಒಳ್ಳೆ ಕಾಮಿಡಿ ಇದೆ, ಆಮೇಲೆ ನಿಜವಾದ ಒಂದು ಸಂದೇಶಗಳಿದೆ ಫಿಲ್ಮಲ್ಲಿ. ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಲೈಫ್ನು ಒಬ್ಬ ಯಾವ ಥರ ಲೀಡ್ ಮಾಡ್ತಾನೆ, ಅವನ ಕನಸನ್ನ ಯಾವ ಥರ ಕಟ್ಟಿರ್ತಾನೆ, ಒಳ್ಳೆಯದ್ರಲ್ಲಿ ಹೋಗೋದಕ್ಕೂ ಕೆಟ್ಟದ್ರಲ್ಲಿ ಹೋಗೋದಕ್ಕೂ ವ್ಯತ್ಯಾಸಗಳನ್ನ ತೋರಿಸಿದ್ದಾರೆ. ತುಂಬ ಸುಂದರವಾದ ಫಿಲ್ಮ್. ಅಂದರೆ ಕನ್ನಡದವರು ಇಂಥ ಫಿಲ್ಮ್ ಆ್ಯಕ್ಚುಲಿ ಏನಾಗ್ಬಿಡುತ್ತೆ, ಪಬ್ಲಿಸಿಟಿದು ಕಮ್ಮಿ ಇರುತ್ತೋ ಏನೋ ಗೊತ್ತಿಲ್ಲ. ಈ ಫಿಲಮು ಬಗ್ಗೆ ಅಷ್ಟೊಂದು ಪಬ್ಲಿಸಿಟಿ ಇಲ್ಲದೆ ಇರೋಕ್ಕೆ ಏನೋ ಗೊತ್ತಿಲ್ಲ, ಅಷ್ಟೊಂದು ಹೈಲೈಟ್ ಆಗಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ಪೃಥ್ವಿ ಅಂಬರ್ ಒಂದು ಸೀನಲ್ಲಿ ಬಂದಿದ್ದಾರೆ. ಪೃಥ್ವಿ ಅಂಬರ್ ವಾವ್, ಸೂಪರ್, ಒಳ್ಳೆ ಸೆಲೆಕ್ಷನು. ಅಂದರೆ ಫಿಲಮ್ ಟೀಮ್ ಅವರು ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಇವತ್ತು ಒಂದು ಫಿಲಮ್ ಮಾಡ್ತೀವಿ ಅಂತ ಅಂದಮೇಲೆ ಒಂದು ಹೀರೋ ಇದ್ದೇ ಇರ್ತಾರೆ. ಮೈಂಡ್ ನೋಡಬೇಕಾದ್ರೆ ಆ್ಯಕ್ಟಿಂಗ್ ಅಷ್ಟೇ. ಸೊ ಆ್ಯಕ್ಟಿಂಗ್ ವೈಸ್ ಅಂತ ನೋಡೋದಾದರೆ ಸೂಪರ್, ಯು ವಾಸ್ ಟು ವಾವ್. ಓಕೆ ಓಕೆ, ಇನ್ನು ಬರ್ದಿರೋ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನೋಡಿ, ಜನ ಬಂದಿಲ್ಲ ಅಂತ ಹೇಳಿದ್ರೆ ಜನ ತಪ್ಪಲ್ಲ. ಯಾವಾಗಲೂ ನಾನು ಹೇಳ್ತೀನಿ ಈ ವಿಷಯನ, ಜನ ತಪ್ಪಲ್ಲ. ಈ ಟೀಮ್ ಅವರು ಜನಕ್ಕೆ ತಲುಪಿಸಿದ್ರಲ್ಲಿ ಎಡವಿದ್ದಾರೆ. ಅಂದರೆ ಅದು ನಾವು ಒಪ್ಕೋಬೇಕು. ನಾವು ಜನನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಿನ್ನೆ ಒಂದು ತಮಿಳಲ್ಲಿ ಒಂದು ಫಿಲಮ್ ರಿಲೀಸ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ರೀ 500 ರೂಪಾಯಿ ಟಿಕೆಟು, 600 ರೂಪಾಯಿ ಟಿಕೆಟ್ ಹೌಸ್ಫುಲ್ಲು. ಹಾಗೆ ನಮ್ಮ ಕನ್ನಡ ಫಿಲ್ಮ್ಗೆ ಇಲ್ಲ, ಬೇರೆ ಫಿಲ್ಮ್ಗೆ ಯಾಕೆ? ಅಂದರೆ ಜನ ನಮ್ಮ ಕನ್ನಡ ಜನನೇ ತಾನೇ ಅದಕ್ಕೂ ಹೋಗೋದು, ಬೇರೆಯವರು ಹೋಗ್ಬೋದು, ಆದರೆ ಕನ್ನಡದವರು ಹೋಗಿರ್ತಾರಲ್ವಾ. ಸೊ ನಾವು ಟೀಮು ಅವರಿಗೆ ರೀಚ್ ಮಾಡೋದ್ರಲ್ಲಿ ಸ್ವಲ್ಪ ನಾವು ಎಡಬಿಡ್ತೀವಿ ಅಂತ ಅನ್ನೋದು